ಇನ್ನು ಮತ್ತೊಂದು ಕಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ ನಾಳೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಜನಕಲ್ಯಾಣ ಸಮಾವೇಶದ ಮೂಲಕ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಮಾವೇಶಕ್ಕೆ ತಯಾರಿಗಳೀಗಾಗಲೇ ಆಗ್ತಾ ಇದೆ. ಜನಕಲ್ಯಾಣ ಸಮಾವೇಶ ಹಾಸನದ ನಗರದಾದ್ಯಂತ ರಾರಾಜಿಸುತ್ತಿರುವ ಕಟೌಟ್ಗಳು. ಎಸ್ಎಂ ಕೃಷ್ಣ ನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ. ಜನಕಲ್ಯಾಣ ಸಮಾವೇಶಕ್ಕೆ ಸಿದ್ಧವಾಗಿರುವ ಬೃಹತ್ ವೇದಿಕೆ ಹಾಸನ ನಗರದಾದ್ಯಂತ ಕಟೌಟ್ಗಳು ಈಗಾಗಲೇ ರಾರಾಜಿಸ್ತಾ ಇವೆ. 480 ಅಡಿ ಅಗಲ 600 ಅಡಿ ಉದ್ದದ ಟೆಂಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಜನಕಲ್ಯಾಣ ಸಮಾವೇಶಕ್ಕಾಗಿ 3 ವೇದಿಕೆ ನಿರ್ಮಾಣ ಆಗಿದೆ. ನಾಳೆ ಮಧ್ಯಾಹ್ನ ಆರಂಭವಾಗಲಿರುವಂತಹ ಕಾಂಗ್ರೆಸ್ ಸಮಾವೇಶ. ಹಳೆ ಮೈಸೂರು ಭಾಗದ ಕಬ್ಜಾಗೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಪ್ರಮುಖವಾಗಿ 7 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಈ ಒಂದು ಸಮಾವೇಶದ ಮುಖಾಂತರ. ಅದರಲ್ಲೂ ಕೂಡ ಜೆಡಿಎಸ್ ಭದ್ರಕೋಟೆ ಹಾಸನವನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗಿದೆ. ನಾಳೆ ಹಾಸನದಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ, ನಾಳೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದ್ದಾವೆ. ಜನಕಲ್ಯಾಣ ಸಮಾವೇಶದ ಮೂಲಕ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇರುವಂಥದ್ದು. ಕಳೆದ ಬಾರಿ ನಡೆದಂಥ ಸಿದ್ದರಾಮೋತ್ಸವ ಕಾರ್ಯಕ್ರಮ ಏನಾಯಿತು ಅದೇ ಮಾದರಿಯಲ್ಲೇ ಸಮಾವೇಶಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಪಕ್ಷದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಸನಿಂದ. ಸುನಿಲ್, ಗಮನಿಸ್ತಾ ಇದ್ವಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಹಾಸನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಹೇಗೆ ನಡೀತಾ ಇದೆ ಹಾಗಾದ್ರೆ ಸಿದ್ಧತೆಗಳು? ಶಮಂತ್, ನಾಳಿನ ಜನಕಲ್ಯಾಣ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಲ್ಲಾ ರೀತಿಯಾದ ಕೊನೆ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾನೀಗ ಎಸ್ ಎಂ ಕೃಷ್ಣ ಬಡಾವಣೆಯಲ್ಲಿದ್ದೀನಿ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. 8 ರಿಂದ 10 ಎಕರೆ ವಿಸ್ತೀರ್ಣ ಜಾಗದಲ್ಲಿ ಒಂದು ವೇದಿಕೆ ಆಗ್ಬೋದು, ಸಾರ್ವಜನಿಕರಿಗೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಸನ ಆಗ್ಬೋದು, ಮತ್ತೆ ಊಟದ ಒಂದಷ್ಟು ಕೌಂಟರ್ಗಳು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನೀಗ ಒಂದು ವೇದಿಕೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಸುಮಾರು 8 ರಿಂದ 10 ಎಕರೆ ಜಾಗದಲ್ಲಿ ನಡೀತಾ ಇರುವಂಥ ಈ ಒಂದು ವೇದಿಕೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಕೈಪಡೆ ಸಜ್ಜಾಗಿದೆ. ಸುಮಾರು 70,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 2,000ಕ್ಕಿಂತ ಹೆಚ್ಚು ಪೊಲೀಸರಿಂದ ಭದ್ರತೆಯ ವ್ಯವಸ್ಥೆ ಆಗ್ತಾ ಇದೆ. ಭದ್ರತೆಯ ವ್ಯವಸ್ಥೆ ಈಗಾಗಲೇ ಎಲ್ಲ ರೀತಿಯಾಗಿ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಬರುವಂಥ ಜನರಿಗೆಲ್ಲರಿಗೂ ಕೂಡ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಆಗ್ಬೋದು, ವಾಹನದ ಪಾರ್ಕಿಂಗ್ ಆಗ್ಬೋದು, ಮತ್ತೆ ನೀರು ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಂತಂದ್ರೆ ಈಗಾಗಲೇ ಜೆಡಿಎಸ್ನ ಭದ್ರಕೋಟೆ ಆದ ಹಿನ್ನೆಲೆಯಲ್ಲಿ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಒಂದಷ್ಟು ಕಬ್ಜಾವನ್ನ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದೆ. ಅಷ್ಟೇ ಅಲ್ಲದೆ ಈ ಒಂದು ಹಳೆ ಮೈಸೂರು ಭಾಗ ಆದ ಹಿನ್ನೆಲೆಯಲ್ಲಿ ನೇರವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಈ ಮೂಲಕ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯರ ಬಣ ಆಗ್ಬೋದು, ಒಂದು ಸಿದ್ದರಾಮಯ್ಯ ವರ್ಚಸ್ಸನ್ನು ಹೆಚ್ಚಲಿಕ್ಕೆ ಸಿದ್ದರಾಮೋತ್ಸವ ಏನಾಯ್ತು ಅದೇ ಮಾದರಿಯಲ್ಲಿ ಸಮಾವೇಶಕ್ಕೆ ರೂಪುರೇಷೆಯನ್ನು ಕೂಡ ಹಾಕೊಂಡಿದೆ. ಸಿದ್ದರಾಮೋತ್ಸವ ನಡೆದಾಗ ಕೂಡ ಇದೇ ರೀತಿಯಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜರ್ಮನ್ ಟೆಂಟ್ಗಳು ಕೂಡ ಹಾಕಲಾಗಿತ್ತು. ಸಾಕಷ್ಟು ವ್ಯವಸ್ಥೆ ಆಗಿತ್ತು. ಅದೇ ರೀತಿಯಾಗಿ 2 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನೋ ರೀತಿಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಾಳೆ ಕೈ ನಾಯಕರೆಲ್ಲರೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರವೇ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಹಳೆ ಮೈಸೂರು ಭಾಗವನ್ನು ಕಬ್ಜಾ ಮಾಡಲಿಕ್ಕೆ ಈ ಮುಂದಿನ ಚುನಾವಣೆಯಲ್ಲಿ ಏನೇನು ಮಾಡಬೇಕು ಅನ್ನೋ ರೂಪುರೇಷದ ಬಗ್ಗೆ ಎಲ್ಲವನ್ನ ವೇದಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 8 ಎಕರೆ ವಿಸ್ತೀರ್ಣ ಜಾಗದಲ್ಲಿ 70,000ಕ್ಕಿಂತ ಹೆಚ್ಚು ಆಸನಗಳಾಗ್ಬೋದು, 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕೊನೆ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಮೂಲಕ ಒಂದು ಹಳೆ ಮೈಸೂರು ಭಾಗ ಜೆಡಿಎಸ್ನ ಭದ್ರಕೋಟೆ ಅಂತ ಬಿಂಬಿತವಾಗಿದೆ. ಇಲ್ಲಿ ಒಂದು ರಣಕಾಳೆಯನ್ನು ಮುಳುಗಿಸಬೇಕು, ಈ ಮೂಲಕ ಒಂದು ಹೊಸ ಸಂದೇಶವನ್ನು ಕೊಡಬೇಕು, ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವಾಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರು ಕೂಡ ಎಲ್ಲಾ ರೀತಿಯಾದ ಒಂದು ರೂಪುರೇಷೆಯನ್ನು ಮಾಡ್ಕೊಂಡು ಈ ಒಂದು ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂತೂ. ಈ ಒಂದು ಸಮಾವೇಶಕ್ಕೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.